ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಕಾಫಿ ಐ ಮಾಸ್ಕ್ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮುಂದೆ ಬರೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಈ ಕಾಫಿ ಮಾಸ್ಕ್ ಮಾಡೋದು ತುಂಬ ಈಸಿ. ಬೇಕಾಗಿರೋದು ಎರಡೇ ಸಿಂಪಲ್ ಇಂಗ್ರೀಡಿಯೆಂಟ್, ನಮ್ಮ ಮನೆಯಲ್ಲಿ ಯಾವಾಗಲೂ ಇರೋ ಅಂಥದ್ದು ಆ್ಯಂಡ್ ನಮ್ಮ ಕಣ್ಣಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಫೈನ್ ಲೈನ್ಸ್ ಅಥವಾ ಸೊಕ್ಕು ಬರೋದು ಮತ್ತು ಕಣ್ಣು ಊತ ಬರೋದು ಇದೆಲ್ಲ ತುಂಬ ಬೇಗ ಕಮ್ಮಿ ಆಗುತ್ತೆ. ಇದನ್ನು 4ರಿಂದ 5 ದಿವಸದ ತನಕ ನೀವು ಸ್ಟೋರ್ ಮಾಡ್ಬೋದು ಫ್ರಿಡ್ಜ್ನಲ್ಲಿ. ಇದಕ್ಕೆ ಬೇಕಾಗಿರೋವಂಥದ್ದು ಕಾಟನ್ ಪ್ಯಾಡ್. ಈ ಕಾಟನ್ ನಂತರ ಸ್ಕ್ವೇರ್ ಇದೆ, ಇದು ನಿಮಗೆ ಬೇರೆ ಬೇರೆ ಶೇಪಲ್ಲೂ ಸಿಗುತ್ತೆ. ಅದಿಲ್ಲ ಅಂದರೆ ಮನೆಯಲ್ಲೇ ಸಿಗುವಂಥ ಕಾಟನ್ನ ಯೂಸ್ ಮಾಡಿ. ಮೊದಲನೇದಾಗಿ ಕಾಫಿ ಡಿಕಾಕ್ಷನ್. ಈ ಕಾಫಿ ಡಿಕಾಕ್ಷನ್ ಮಾಡ್ಕೊಳ್ಳೋದಕ್ಕೆ 2ರಿಂದ 3 ಚಮಚ ಕಾಫಿ ಪೌಡರ್ನ ಬಿಸಿ ನೀರಿನಲ್ಲಿ ಕುದಿಸಿ ಆರದ ಮೇಲೆ ಸೋರಿಸಿದ್ರೆ ಕಾಫಿ ಡಿಕಾಕ್ಷನ್ ಆಗುತ್ತೆ. ಈ ಕಾಫಿ ಡಿಕಾಕ್ಷನಲ್ಲೂ ನಮಗೆ ಕಣ್ಣತ್ರ ಬರುವಂಥ ಲೈನ್ಸ್ನ ರೆಡ್ಯೂಸ್ ಮಾಡೋ ಎಬಿಲಿಟಿ ಇದೆ. ಕಣ್ಣು ಸುತ್ತಲೂ ಕಪ್ಪಾಗಿರೋದನ್ನು ಕೂಡ ಕಮ್ಮಿ ಮಾಡುತ್ತೆ. ಇದನ್ನು ನೀವು 20 ನಿಮಿಷದ ತನಕ ಕಣ್ಣ ಮೇಲೆ ಇಟ್ಕೋಬೇಕು. ಇಡೀ ರಾತ್ರಿ ಕೂಡ ಇಟ್ಕೋಬೋದು. ಇದಕ್ಕೆ ನಾನು 4ರಿಂದ 5 ಚಮಚ ಕ್ಯಾಸ್ಟ್ರ್ ಆಯಿಲ್ ಅಂದರೆ ಹರಳೆ ಎಣ್ಣೆನ ಹಾಕಿದ್ದೀನಿ. ಒಂದು ತಟ್ಟೆನಲ್ಲಿ ಇರೋವಂಥ ಕಾಟನ್ ಪ್ಯಾಡ್ಸ್ನ ನಾನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ 5ರಿಂದ 6 ಚಮಚ ಈವನ್ನಾಗಿ ಅಂದರೆ ಎಲ್ಲ ಕಾಟನ್ ಪ್ಯಾಡ್ಸ್ಗೂ ಆಗೋ ಥರ ಹರಳೆ ಎಣ್ಣೆನ ಹಾಕಿ ಅದ್ರ ಜೊತೆಗೆ ಕಾಫಿ ಡಿಕಾಕ್ಷನ್ನ ಕೂಡ ಅದೇ ರೀತಿ ನೆನ್ಕೊಳ್ಳೋ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನೀವು 10 ನಿಮಿಷ ರೆಫ್ರಿಜಿರೇಟರ್ನಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಓವರ್ನೈಟ್ ಯೂಸ್ ಮಾಡ್ಬೋದು. ಇದೇ ರೀತಿ ನಾನು ಸಾಕಷ್ಟು ವಿಡಿಯೋ ಐ ಮಾಸ್ಕ್ಗೆ ಬೇಕಾಗಿರೋಂಥ ವೀಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಸ್ ಕೂಡ ಒಂದ್ಸತಿ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.